ರಾಜಾ ಸಾಬ್ ಮೂವಿದೊಂದು ಟ್ರೈಲರ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಪ್ರಭಾಸ್ ಅವರ ಈ ಒಂದು ಮೂವಿ ಒಳಗೆ ಮೇನ್ ರೋಲ್ ಒಳಗೆ ಅಭಿನಯಿಸತ್ತಾರು. ಆನಂತರ ಈ ಒಂದು ಪರ್ಟಿಕ್ಯುಲರ್ ಮೂವಿ ಒಳಗೆ ಯೂಸ್ ಮಾಡಿದಂಥ VFX ಆಗಲಿ, ಆನಂತರ ಹಾಕಿದಂಥ ಸೆಟ್ಗಳಾಗಲಿ ಅಲ್ಟಿಮೇಟ್ ಲೆವೆಲ್ ಒಳಗಿದ್ದು ಫಸ್ಟ್ನ ತಿಳಿಸ್ತಾನು. ಯಾವ ಕಾರಣಕ್ಕಂದ್ರೆ ನಾವು ಅನೇಕ ಸೀನ್ ಒಳಗೆ ನೋಡ್ತೇವೆ, ಲೆವೆಲ್ ಅಪ್ ಒಂದು ಇದನ್ನ ನೋಡ್ಬೋದು. ಆನಂತರ ಒಂಥರ ಬೇರೆ ಲೆವೆಲ್ ಮೂವಿ ಅಂತೇಳಿ ಹೇಳ್ಬೋದು. ಅಂದ್ರೆ ಹಾರರ್ ಟೈಪ ಪ್ಲಸ್ ಆನಂತರ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ಗಳ ಈ ಮೂವಿ ಒಳಗೆ ಬಹಳಷ್ಟು ನೋಡಕ್ಕೆ ಸಿಗ್ತಾವ ಅನ್ನೋಕೆ ಒಂದು ಟ್ರೈಲರ್ ಸಾಕ್ಷಿ ಆಗೈತಿ. ಈ ಟ್ರೈಲರನ್ನು ಪರ್ಟಿಕ್ಯುಲರ್ ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ಅನೇಕ ಕಡೆ ನಾವು ಅಮೌಂಟನ್ನು ನೋಡ್ತೇವೆ, ಅಂದ್ರೆ ಮನಿ ನೋಡ್ತೇವೆ. ಇದರ ಅರ್ಥ ಏನರ ಒಂದು ಹಿಂದಿನ ಕಾಲದ ಖಜಾನೆಯನ್ನು ಹುಡುಕೊಂಡು ಅಥವಾ ಬೇರೆ ಯಾವ್ದಾರ ಒಂದು ಆಸ್ತಿಯನ್ನು ಹುಡುಕೊಂಡು ಪ್ರಭಾಸ್ ಅವ್ರು ಹೋಗ್ತಾ ಇರ್ಬೋದು. ಅಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡೋಕೆ ಯಾರು ಇರ್ಬೋದು. ಅಂದ್ರೆ ಅಲ್ಲಿ ನಾವು ಅವ್ರ ದಾದಾಜಿ ಅಂದ್ರೆ ಅವರ ಅಜ್ಜ ಒಂದು ಕಾಲದ್ದು ಏನರ ಇರ್ಬೋದು. ಈ ರೀತಿಯಾದ ಒಂದು ಕಾನ್ಸೆಪ್ಟ ಅಂದ್ರೆ ಹಿಂದಿನ ಕಾಲಕ್ಕೆ ರಿಲೇಟೆಡ್ ಒಂದು ಮೂವಿಯನ್ನು ಈಗ ಕೊಡೋ ಚಾನ್ಸ್ ಐತಿ. ಅಂದ್ರೆ ನಾವು ಫಸ್ಟ್ನೇ ನೋಡ್ತೇವೆ, ಅಂದ್ರೆ ಪ್ರಭಾಸ್ ಅವರನ್ನು ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಕಸ ಅವ್ರನ್ನ ಹಿಂದಿನ ಕಾಲಕ್ಕೆ ಕಸ ಕ್ರಿಯೇಟ್ ಮಾಡತ್ತಾರೋ. ಅಂದ್ರೆ ಇದರ ಅರ್ಥ ಒಂದು ಮೂವಿ ಹಿಂದೆ ಬ್ಯಾಕ್ ಸ್ಟೋರಿಯನ್ನು ಹೊಂದಿರ್ತೈತಿ. ಆ ರೀತಿ ಒಳಗೆ ಹೋದಂಥ ಸಂದರ್ಭದಾಗ ಒಂದು ರಾಜರ ಕಾಲದ ಅರಮನೆ, ಆನಂತರ ರಾಜರ ಕಾಲದ ಒಂದು ಖಜಾನೆ, ಈ ರೀತಿಯಾದ ಕಾನ್ಸೆಪ್ಟನ್ನು ಮೂವಿ ಒಳಗೊಂಡಿರ್ತೈತಿ. ಆನಂತರ ಮೂವಿ ಪೂರ್ತಿಯಾಗಿ ಸ್ಟೋರಿಯನ್ನು ಅರ್ಥ ಆಗಲಿಲ್ಲ. 3 ನಿಮಿಷದ ಮ್ಯಾಗ ಟ್ರೈಲರ್ ಇದ್ದರೂ ಕೂಡ ಒಂದು ಮೂವಿ ಲೈನ್ ಅರ್ಥ ಆಗಲಿಲ್ಲ. ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದು ಸೀನ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಒಂದು ಕಡೆ ಹಾರರ್ ಸೀನ್ ಬಂದರೆ ಇನ್ನೊಂದು ಕಡೆ ಲವ್ ಸ್ಟೋರಿ ಸೀನ್ ಬರ್ತೈತಿ, ಇನ್ನೊಂದು ಕಡೆ ಲವ್ ಸ್ಟೋರಿ ಸೀನ್ ಬಂದರೆ ಇನ್ನೊಂದು ಕಡೆ ಖಜಾನೆಯನ್ನು ಹುಡುಕೋ ಸೀನ್ ಬರ್ತೈತಿ. ಅಂದ್ರೆ ಈ ಥರ ಬೇರೆ ಬೇರೆ ಒಂದು ಲೈನನ್ನು ನೋಡಿದ್ದು. ಅಂದ್ರೆ ಮೂವಿ ಸ್ಟೋರಿ ಕಂಪ್ಲೀಟಾಗಿ ಅರ್ಥ ಆಗಲಿಲ್ಲ, ಬಟ್ ಮೂವಿ ಮಾತ್ರ ಥ್ರಿಲ್ಲಿಂಗ್ ಹೋಗಿರ್ತೈತಿ ಮತ್ತು ಒಂದಷ್ಟು ಅಡ್ವೆಂಚರಸ್ ಫ್ಯಾಕ್ಟ್ಗಳನ್ನು ಮೂವಿ ಒಳಗೆ ನಾವು ಕಾಣ್ಬೋದಾಗೈತಿ. ಆನಂತರ ಈ ಒಂದು ಪರ್ಟಿಕ್ಯುಲರ್ ಟ್ರೈಲರ್ಗೆ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ನನ್ನ ಪ್ರಕಾರ ಟ್ರೈಲರ್ ಚಲೋ ಇತ್ತು. ಆ ಕಾರಣಕ್ಕೆ 5 ಸ್ಟಾರಿಗೆ 4.5 ಸ್ಟಾರನ್ನು ಕೊಡ್ತಾನು. ಇನ್ನು ಅರ್ಧ ಸ್ಟಾರ ಮೂವಿ ರಿಲೀಸ್ ಆಗ್ಬೇಕು ನೋಡೋಣ, ಯಾವ ರೀತಿಯಾಗಿ ಮೂವಿ ಇರೋದಿಲ್ಲ ಅವಾಗ ಕೊಡೋಣ. ಆನಂತರ ಮೂವಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ಒಂದು ಪರ್ಟಿಕ್ಯುಲರ್ ಸೀನ್ಗಳ ದೇವಿನ್ನು ಅಂದ್ರೆ ಬೇರೆ ಬೇರೆ ಥರ ಅಂದ್ರೆ ಹಿಂದಿನ ಕಾಲದ್ದು, ಆನಂತರ ಬೇರೆ ಬೇರೆ ಯಾರಿಗೂ ಗುರುತಿಲ್ಲದಂಥ ಒಂದಷ್ಟು ಪ್ರಾಣಿಗಳು, ಈ ರೀತಿಯಾಗಿ ಬೇರೆ ಬೇರೆ ಇವ್ನು ತೊಗೊಂಡಾರು. ಅವನ್ನೆಲ್ಲ ಕ್ರಿಯೇಟ್ ಮಾಡೋಕೆ VFX ಎಫೆಕ್ಟ್ ಕೂಡ ಅಲ್ಟಿಮೇಟ್ ಲೆವೆಲ್ಗೆ ಯೂಸ್ ಮಾಡಿದರು. ಎಲ್ಲಿ ಕೂಡ ಲೋ ಅನ್ನಿಸ್ಲಿಲ್ಲ, ಎಲ್ಲ ಹೈ ಏನಾಯಿತು. ಅಂದ್ರೆ ಮೂವಿ ಕ್ರಿಯೇಟ್ ಮಾಡೋಕೆ 400 ಕೋಟಿ ಹಾಕಿದ್ದ ಇದ್ರೊಳಗೆ ಯೂಸ್ ಮಾಡಿದಾರಂತ ಗೊತ್ತಾಯ್ತು. ಆ ಥರ ಮೂವಿ ಸೀನ್ಗಳಿದ್ದು. ಆನಂತರ ಕಾಮಿಡಿ ಕೂಡ ಎಲ್ಲೂ ಒಂದು ಬಿಟ್ಟು ಕೊಡೋದಂಥ ಕಾಮಿಡಿ ಅಂದ್ರೆ ಚಲೋ ಇತ್ತು, ಎಲ್ಲ ಕಡೆ ಲೈಕ್ ಆಗಬೇಕು ಆ ಥರ ಕಾಮಿಡಿ ಕೂಡ ಇತ್ತು. ಒಂದು ಸ್ವಲ್ಪ ನಾ ಕನ್ನಡ ಡಬ್ಬ ನೋಡೋದ್ ಮುಂದೆ ಸ್ವಲ್ಪ ಏನೋ ಚೇಂಜಸ್ ಮಾಡ್ಬೇಕನ್ನಿಸ್ತು. ಯಾವ ಕಾರಣಕ್ಕಂದ್ರೆ ಅವರು ಪ್ರಭಾಸ್ ಅವರು ಒಂದು ಲಿಪ್ ಮೂಮೆಂಟ್ಗೆ ಮತ್ತು ಒಂದಷ್ಟು ಡೈಲಾಗ್ಗಳಿಗೆ ಸ್ವಲ್ಪ ಮಟ್ಟಿಗೆ ಸಿಂಕ್ ಆಗ್ತಾಯಿಲ್ಲ. ಅದನ್ನ ಕ್ಯೂರ್ ಮಾಡ್ಕೊಂಡ್ರೆ ಚಲೋ ಆಗೋ ಚಾನ್ಸ್ ಭಾಳ ಐತಿ. ಆನಂತರ ಉಳ್ಕಿದ ಎಲ್ಲ ಕೂಡ ಒಂದು ಒರಿಜಿನಲ್ ಲ್ಯಾಂಗ್ವೇಜ್ ಇದನ್ನು ಬಿಟ್ಟ ಉಳ್ಕಿದ ಎಲ್ಲ ಡಬ್ಬಿಂಗ್ ಕೂಡ ನೋಡ್ರೂ ಕೂಡ ಅದೇ ಪ್ರಾಬ್ಲಮ್ ಆಗೈತಿ. ಅದನ್ನ ಕ್ಯೂರ್ ಮಾಡ್ಕೊಂಡ್ರೆ ಬೆಟರ್ ಕ್ವಾಲಿಟಿ ಇರ್ತೈತಿ ಅಂತೇಳಿ ನನ್ನ ಅನಿಸಿಕೆ. ಆನಂತರ ಮೂವಿ ರಿಲೀಸ್ ಆಗ್ಬೇಕಾ ಪ್ರಭಾಸ್ ಅವ್ರ ಹೈಪ್ ಇರೋ ಕಾರಣಕ್ಕೆ ಅಲ್ಟಿಮೇಟ್ ಲೆವೆಲ್ ಒಳಗಂದ್ರೆ ಹೋಗತೈತೆ ಫಸ್ಟ್ ಡೇ. ಆವಾಗ ಮೂವಿ ಒಂದು ಸ್ಟೋರಿ ಏನೈತಿಲ್ಲ, ಸ್ಟೋರಿ ಬೇಸ್ ಚಲೋ ಇದ್ರೆ ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಆಗೋ ಚಾನ್ಸ್ ಐತಿ. ಯಾವ ಕಾರಣಕ್ಕಂದ್ರೆ ಈ ಥರ ಮೂವಿ ಇದುವರೆಗೂ ಯಾವ ರಿಲೀಸ್ ಆಗಿರ್ಕಿಲ್ಲ. ಆ ಕಾರಣಕ್ಕೆ ಚಲೋ ಒಂದು ಹೈಪನ್ನು ಕ್ರಿಯೇಟ್ ಮಾಡುವಂಥ ಮೂವಿ ಇದಾಗೈತಿ. ಪ್ರಭಾಸ್ ಅವರ ಆನಂತರ ಬೇರೆ ಬೇರೆ ಅನೇಕ ಚಲೋ ಆ್ಯಕ್ಟರ್ಗಳು ಇದ್ರು ಅದಾರು. ಇದು ರಿಲೀಸ್ ಆಗೋದು ಬಂದುಬಿಟ್ಟು ಜನವರಿ 9ನೇ ತಾರೀಕು ಅಂದರೆ 2026 ರಿಲೀಸ್ ಆಗೈತಿ. ಅಲ್ಲಿವರೆಗೂ ವೇಟ್ ಮಾಡೋಣ ಮೂವಿಗೋಸ್ಕರ. ಇನ್ನೊಂದು ಟ್ರೈಲರ್ ಬರೋ ಚಾನ್ಸ್ ಐತಿ, ಇನ್ನೂ ಟೈಮ್ ಭಾಳ ಇದ್ದ ಕಾರಣ. ಅದು ಬಂತಂದ್ರೆ ರಿವ್ಯೂ ಮಾಡೋಣ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಈ ಟ್ರೈಲರ್ ಅನಿಸಿಕೆಯನ್ನು ನಮಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ.